ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. 22/3/2026 ಭಾನುವಾರ ಸಂಜೆ 5 ಗಂಟೆಗೆ ಶಬರಿಮಲೆಯ ಸನ್ನಿಧಾನವನ್ನು ಈ ಒಂದು ಮಾರ್ಚ್ ತಿಂಗಳಿನಲ್ಲಿ 2ನೇ ಬಾರಿಗೆ ತೆರಳಿದ್ದಾರೆ. ಪ್ರತಿ ಒಂದು ಮಾಸ ಪೂಜೆ ಇರಬಹುದು, ಅಥವಾ ವಿಶೇಷ ಪೂಜೆಗಳಿರಬಹುದು, ಅಥವಾ ಮಂಡಲ ಕಾಲ, ಮಕರ ಕಾಲದ ವಿಶೇಷ ಆ ಒಂದು ಸನ್ನಿಧಾನದ ತೆರೆಯುವ ವಿವರಗಳನ್ನು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ತಿಳಿಸುತ್ತಾ ಬಂದಿದ್ದೇವೆ. ಅದರಂತೆಯೇ ಇಂದು ಸಂಜೆ 22/3/2026 ಸಂಜೆ 5 ಗಂಟೆಗೆ ಶಬರಿಮಲೆಯ ಸನ್ನಿಧಾನವನ್ನು ಶಬರಿಮಲೆ ಉತ್ಸವಕ್ಕಾಗಿ ತೆರೆಯುತ್ತಿದ್ದಾರೆ. ಏನಪ್ಪ ಶಬರಿಮಲೆಯ ಉತ್ಸವ ಅಂದರೆ, ಪ್ರತಿ ಆ ಒಂದು ಮಾಸ ಪೂಜೆ ಇರ್ಬೋದು, ವಿಶೇಷ ಪೂಜೆಗಳು, ವಿಷು ಪೂಜೆ, ನಿರುಪತರಿ ಪೂಜೆ ಅಥವಾ ಇನ್ನಿತರ ವಿಶೇಷ ಪೂಜೆಗಳಂತೆಯೇ ಶಬರಿಮಲೆಯಲ್ಲಿ 10 ದಿನಗಳ ಕಾಲ ಹಬ್ಬ ನಡೆಯುತ್ತೆ. ಅದುವೇ ಶಬರಿಮಲೆಯ ಉತ್ಸವ ಮತ್ತು ಪಂಗುಣಿ ಆರಾಟು. ಪಂಗುಣಿ ಉತ್ತರ ಆರಾಟು ನಕ್ಷತ್ರ ಅಂದರೆ ಆರಾಟನ್ನು ಪಂಗುಣಿ ಉತ್ತರ ನಕ್ಷತ್ರದಂದು ನಡೆಯುವಂತಹ ಆ ಒಂದು ವಿಶೇಷವಾದ ಈ 10 ದಿನಗಳಲ್ಲಿ ಇಂದು ಸಂಜೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯಲ್ಪಟ್ಟು ಯಾವುದೇ ವಿಶೇಷ ಪೂಜೆಗಳು ನಡೆಯುವುದಿಲ್ಲ. ಮತ್ತು ನಾಳೆ ಆ ಭಗವಂತನ ಸನ್ನಿಧಾನದಲ್ಲಿ ಧ್ವಜಾರೋಹಣ ಅಂದರೆ ಕೊಡಿಯೇಟು. ಈ ಕೊಡಿಯೇಟು ಅಂದರೆ ಈಗಾಗಲೇ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ತಿಳಿಸಿರುವಂತೆ ಆ ಒಂದು ಉತ್ಸವಕ್ಕೆ ಸಕಲ ದೇವಾನುದೇವತೆಗಳನ್ನು, ಭೂತಗಣಗಳನ್ನು ಮತ್ತು ಸಕಲ ಆ ದೈವ ಪರಿವಾರಗಳನ್ನು ಈ ಒಂದು ಉತ್ಸವಕ್ಕೆ ಆಮಂತ್ರಿಸಲಿಕ್ಕಾಗಿ ಆ ಧ್ವಜಾರೋಹಣ ಅಂದರೆ ಆಮಂತ್ರಣ ಪತ್ರಿಕೆಯನ್ನು ಧ್ವಜವನ್ನಾಗಿಸಿ ಆರೋಹಣವನ್ನು ಮಾಡಿ ಆ ಒಂದು ಕೊಡಿ, ಆ ಧ್ವಜಸ್ತಂಭ ಏನಿದೆ ಅದರಲ್ಲಿ ಆರಿಸ್ತಾರೆ. ಇದು ಉತ್ಸವದ ಪ್ರಾರಂಭದ ಆ ಒಂದು ಮೊದಲ ಹಂತ. ಆನಂತರ ಪಳ್ಳಿವೇಟ ಮತ್ತು ಕೆಲವೊಂದು ಒಂದು ವಿಶೇಷವಾದ ಪೂಜೆಗಳೆಲ್ಲ ನಡೆದು 1/4/2026 ಭಗವಂತನನ್ನು ಆನೆಯ ಮೇಲೆ ಕುಳ್ಳಿರಿಸಿ ಆ ಒಂದು ಸನ್ನಿಧಾನದ ಉತ್ಸವ ಮೂರ್ತಿಯನ್ನು ಆ ಒಂದು ಸನ್ನಿಧಾನದ ಗರ್ಭಗುಡಿಯಿಂದ ಹೊರತಂದು ಆ ಆನೆಯ ಮೇಲೆ ತಿಡಂಬು ಉತ್ಸವವಾಗಿ ಪಂಪಾ ಗಣಪತಿಯ ದೇವಾಲಯದ ಬಳಿಗೆ ಕರೆತಂದು ಅಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ 1/4/2026 ಆರಾಟನ್ನು ನಡೆಸಲಾಗುತ್ತೆ. ಅದು ಪಂಪಾ ನದಿಯ ತೀರದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಒಂದು ತೊಟ್ಟಿಯಲ್ಲಿ ಆ ಒಂದು ಭಗವಂತನಿಗೆ ಆರಾಟನ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ವಿಶೇಷವಾದ ಉತ್ಸವಗಳು ನಡೆಯುತ್ತೆ ಮತ್ತು ಪ್ರತಿ ತಿಂಗಳು ಮಾಸ ಪೂಜೆಗಳು ಜರುಗುತ್ತೆ. ಮತ್ತು ಅದರ ಎಲ್ಲ ವಿವರಗಳನ್ನು ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನೆಲ್ನಲ್ಲಿ ನೀಡುತ್ತಾ ಬಂದಿದ್ದೇವೆ. ಈ ಒಂದು ವಿವರದ ಜೊತೆಗೆ ಒಂದು ವಿಶೇಷವಾದ ಪ್ರಶ್ನೆಗಳ ಸುರಿಮಳೆಯನ್ನು ಆ ಭಗವಂತ ನಿಮಗೆ ತಂದಿಟ್ಟಿದ್ದಾರೆ. ಅದನ್ನು ನಾನು ಈ ಮೂಲಕ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ. ಮೊದಲಿಗೆ ಶಬರಿಮಲೆ ಎಂದರೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಏನು? ಅದು ದೇವಾಲಯವೇ ಅಥವಾ ಅದಕ್ಕಿಂತ ಬೇರೆ ವಿಶೇಷವಾದ ಅರ್ಥವಿದೆಯೇ? ಶಬರಿಮಲೆ ಕ್ಷೇತ್ರ ಎಂದಾಕ್ಷಣ ಎಲ್ಲರೂ ಕೂಡ ನಾವು ಕೂಡ ಆ ಭಗವಂತನನ್ನು ಕಾಣಲು ತೆರಳಬೇಕು, ಭಗವಂತನನ್ನು ನಮಿಸಬೇಕು ಎಂದು ಹೇಗೆ ಬೇಕಾದರೂ ಹಾಗೆ ಹೋಗಬಹುದೇ? ಇವೆಲ್ಲ ಪ್ರಶ್ನೆಗಳ ಜೊತೆಗೆ ಶಬರಿಮಲೆ ಕ್ಷೇತ್ರ ಅನ್ನೋದು ಒಂದು ದೇವಾಲಯವಲ್ಲ ಸ್ವಾಮಿ ಎಂಬ ವಿವರವನ್ನು ಈ ಒಂದು ಆ ಒಂದು ವಿವರಗಳ ಆ ಒಂದು ಸರಣಿಯಲ್ಲಿ ನಿಮ್ಮ ಒಂದು ವಿವೇಚನೆಗೆ ಬಿಡ್ತಾ ಇದ್ದೀನಿ. ಅದು ದೇವಾಲಯವಲ್ಲ, ಅದು ಕಾರ್ಯಾಲಯ, ಪ್ರಯೋಗಾಲಯ, ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿಸುವಂತಹ ಒಂದು ಶಾಲೆ ಮತ್ತು ವಿದ್ಯಾನಿಲಯ ಎಂಬೊಂದು ಏನು ಬೇಕಾದರೂ ಅನ್ನಬಹುದು. ಅದಕ್ಕೆ ಕಾರಣ ಏನು ಎಂಬುದನ್ನು ನಿಮ್ಮಿಂದ ಒಂದು ಕಾಮೆಂಟ್ ಮೂಲಕ ನಾವು ಒಂದು ನಿರೀಕ್ಷಿಸ್ತಾ ಇದ್ದೀವಿ. ಅದಕ್ಕೆ ತಕ್ಕದಾದ ಉತ್ತರವನ್ನು ಮತ್ತೊಂದು ವಿಡಿಯೋದಲ್ಲಿ ಖಂಡಿತವಾಗಿ ನೀಡ್ತೀವಿ. ಶಬರಿಮಲೆ ಎಂಬ ಆ ಒಂದು ಸ್ವಾಮಿ ಅಯ್ಯಪ್ಪನ ದಿವ್ಯ ಕ್ಷೇತ್ರಕ್ಕೆ ಹೇಗೆ ಬೇಕಾದರೂ ಹೋಗಬಹುದು ಅನ್ನೋ ಒಂದು ಭಾವನೆ ಶುದ್ಧ ತಪ್ಪು ಅನ್ನೋದು ವಿಚಾರ. ಅದು ಯಾಕೆ ಅನ್ನೋ ವಿವರವನ್ನು ನಿಮ್ಮಿಂದನೇ ತಿಳಿದುಕೊಂಡು ಮತ್ತೆ ಆ ವಿಡಿಯೋವನ್ನು ತಿಳಿಸ್ತೀವಿ. ಶಬರಿಮಲೆ ಕ್ಷೇತ್ರ ಎಂದಾಕ್ಷಣ ನಾವು
ಫೆಬ್ರವರಿ ಮಾಸದಲ್ಲಿ ಕುಂಭ ಮಾಸ ಪೂಜೆಗಾಗಿ ಶಬರಿಮಲೆ ಸನ್ನಿಧಾನವನ್ನು ತೆರೆಯಿತು. ಮಾರ್ಚ್ನಲ್ಲಿ ಮೀನ ಮಾಸ ಪೂಜೆಗಾಗಿ ತೆರೆಯಿತು. ಏಪ್ರಿಲ್ನಲ್ಲಿ ವಿಷು ಪೂಜೆ ಮತ್ತು ಮಾಸ ಪೂಜೆಗೆ ತೆರೆಯಿತು. ಹೀಗೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಕೂಡ ಮಾಸ ಪೂಜೆಗಳನ್ನು ತೆರೆಯಿತು. ಮತ್ತು ನವೆಂಬರಲ್ಲಿ ಮಂಡಲ ಕಾಲಕ್ಕಾಗಿ ಆ ಒಂದು ಮಂಡಲ ಪೂಜೆ ತೆರೆಯುತ್ತೆ. ಮತ್ತು ಮಕರ ಸಂಕ್ರಮಣ ಕಾಲದಲ್ಲಿ ಆ ಒಂದು ಮಕರೋತ್ಸವ ಮತ್ತು ಮಕರ ಜ್ಯೋತಿಯ ದರ್ಶನ, ಆ ನಂತರ 5 ದಿನಗಳ ಕಾಲ ಶಬರಿಮಲೆಯಲ್ಲಿ ಉತ್ಸವ. ಈ ಎಲ್ಲ ವಿವರಗಳನ್ನು ಒಳಗೊಂಡ ಆ ಒಂದು ಚಾನಲಲ್ಲಿ ಈ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಶಬರಿಮಲೆ ದೇವಾಲಯವೇ ಅಥವಾ ಅದಕ್ಕಿಂತ ಹೆಚ್ಚೆ? ಯಾಕೆಂದರೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಆ ಶಬರಿಮಲೆ ಕ್ಷೇತ್ರಕ್ಕೆ ಯಾರು ಬೇಕಾದರೂ ಹೋಗ್ಬೋದಾ, ಹೇಗೆ ಬೇಕಾದರೂ ಹೋಗ್ಬೋದಾ? ಈ ಎಲ್ಲ ವಿಚಾರಗಳನ್ನು ನಿಮ್ಮೊಂದಿಗೆ ಆ ಒಂದು ಪ್ರಶ್ನಾರ್ಥವಾಗಿ ತಿಳಿಸುತ್ತಾ ಪ್ರತಿ ತಿಂಗಳು ಈ ವಿಚಾರವನ್ನು ತಿಳಿಸ್ತಾ ಇರ್ತೀವಿ. ಮತ್ತು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇರ್ತೀವಿ. ಆನ್ಲೈನ್ ಟಿಕೆಟ್ ಬಿಡ್ತಾರೆ, ಮತ್ತು ಆನ್ಲೈನ್ ಟಿಕೆಟ್ ಯಾವಾಗ, ಟೆಂಪಲ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತಲೂ ತಿಳಿಸ್ತಾ ಇರ್ತೀವಿ. ಜೊತೆಗೆ ಈ ವಿಚಾರವನ್ನು ಈ ಒಂದು ಆರಾಟಿಗಾಗಿ ತೆರಳುವಂತಹ ಆ ಒಂದು ಭಗವಂತನನ್ನು ಒತ್ತು ತರುವಂತಹ ಆನೆ ಎಲ್ಲಿಂದ ಬರ್ತಾ ಇದೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ವೆಳ್ಳಿಯನೂರು ಗ್ರಾಮದ ಮಣಿಕಂಠನ್ ಎಂಬ ಒಂದು ಗಜರಾಜ ಆ ಒಂದು ವ್ರತವನ್ನು ಆಚರಿಸಿ ಆ ಗಜರಾಜನಿಗೆ ಇರುಮುಡಿಯನ್ನು ಕಟ್ಟಿ ಆ ಭಗವಂತನ ಸನ್ನಿಧಾನಕ್ಕೆ ಆ ಗಜರಾಜ ತೆರಳುತ್ತಾ ಇದ್ದಾರೆ. ಏನಪ್ಪ, ಪ್ರಾಣಿಗಳು ಕೂಡ ಇರುಮುಡಿಯನ್ನು ಕಟ್ಟಿಕೊಂಡು ಹೋಗಬೇಕಾ? ಇರುಮುಡಿ ಅನ್ನೋದು ಕೇವಲ ಒಂದು ಪರ್ಮಿಟ್ ಆಗಿ ಕೆಲ ವ್ಯಕ್ತಿಗಳಿಗೆ ಪರಿಣಮಿಸ್ತಾ ಇದೆ. ಅದು ಪರ್ಮಿಟ್ಟೇ. 18 ಮೆಟ್ಲನ್ನು ಹತ್ತಲಿಕ್ಕೆ ಮಾತ್ರ ಇರುಮುಡಿಯೇ ಅಥವಾ ಇರುಮುಡಿ ಅನ್ನೋದು ಮತ್ತೊಂದು ಏನಿದೆ ಎಂಬುದನ್ನು ಈಗಾಗಲೇ ಬಹಳಷ್ಟು ವಿವರವಾಗಿ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದರೂ ಕೂಡ ಮತ್ತಷ್ಟು ಮಗದಷ್ಟು ನಿಮ್ಮಿಂದ ಉತ್ತರಗಳನ್ನು ನಿರೀಕ್ಷಿಸುತ್ತಾ ಈ ವಿಡಿಯೋವನ್ನು ಪ್ರಶ್ನಾರ್ಥವಾಗಿ ನಿಮ್ಮೊಂದಿಗೆ ಅರ್ಪಿಸ್ತಾ ಇದ್ದೀನಿ. ಸ್ವಾಮಿ, ಶಬರಿಮಲೆ ಅನ್ನೋದು ದೇವಾಲಯವು ಅಲ್ಲವೇ ಅಲ್ಲ ಅನ್ನೋದರ ಒಂದು ಕುರುಹನ್ನು ಮಾತ್ರ ನೀಡ್ತಾ ಇದ್ದೀನಿ. ಅದರ ಹೆಚ್ಚಿನ ವಿವರವನ್ನು ನಿಮ್ಮಿಂದ ಪಡೆಯುತ್ತಾ ಅದಕ್ಕಾಗಿ ನಿರೀಕ್ಷೆ ಮಾಡುತ್ತಾ ಮತ್ತೆ ಈ ಒಂದು ಶಬರಿಮಲೆಯ ಉತ್ಸವದ ಯಾವುದೇ ಕಾಲಘಟ್ಟದಲ್ಲಿ ಈ ವಿಚಾರವಾಗಿ ಮತ್ತೊಂದು ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೀನಿ. ಅಲ್ಲಿಯವರೆಗೂ ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ವೀಕ್ಷಿಸುತ್ತಾ ಆ ಭಗವಂತನನ್ನು ಆರಾಧಿಸುತ್ತಾ ಸನ್ಮಾರ್ಗದಲ್ಲಿ ನಡೆಯುತ್ತಾ ಸಚ್ಚಾರಿತ್ರ್ಯದ ಗುಣವನ್ನು ತಮ್ಮಲ್ಲಿ ತಾವು ಅಳವಡಿಸಿಕೊಳ್ಳುತ್ತಾ ಸ್ವಾಮಿ ಅಯ್ಯಪ್ಪ ಎಂದರೆ ಏನು ಎಂಬ ಒಂದು ಆ ಭಗವಂತನ ವಿಚಾರವನ್ನು ಅರಿತುಕೊಳ್ಳುತ್ತಾ ಬದುಕೋಣ. ಎನಗಿಂತ ಕಿರಿಯವನ್ನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸುತ್ತಿದ್ದ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಪಡಿಸಿಲ್ಲ. ಅದು ಏನು ಅನ್ನೋದನ್ನು ತಾವೆಲ್ಲರೂ ಅರ್ಥೈಸಿಕೊಳ್ಳಬೇಕಾದ್ದು ಬಹುಮುಖ್ಯ. ಸ್ವಾಮಿ ಶರಣಂ.